ನಮಸ್ತೆ ಗೆಳೆಯರೆ. ಅತಿಶಿ ಮರ್ಲೇನಾ ಯಾರಿಗೆ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿದ್ದಾರೆ ಕೂಡ. ಸೊ ಸೆಪ್ಟೆಂಬರ್ 17, 2024 ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರ ಸಭೆಯಲ್ಲಿ ಅವರನ್ನು ದೆಹಲಿಯ ಮುಖ್ಯಮಂತ್ರಿ ಅಂತ ಹೆಸರಿಡಲಾಯಿತು. ಇದರೊಂದಿಗೆ ಅವರು 43ನೇ ವಯಸ್ಸಿನಲ್ಲಿ ದೆಹಲಿಯ ಅತ್ಯಂತ ಕಿರಿಯ CM ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು. ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದ ಅವರ ಬಂಧನ ಸೇರಿದಂತೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆ ನೀಡಿದ ನಂತರ ಅವರು ಈ ಪಾತ್ರಕ್ಕೆ ನಾಮನಿರ್ದೇಶನಗೊಂಡರು. ಯಾರು? ಅತಿಶಿ ಮರ್ಲೇನಾ. AAP ಅಂದರೆ ಆಮ್ ಆದ್ಮಿ ಪಕ್ಷದ ಪ್ರಮುಖ ವ್ಯಕ್ತಿ ಮತ್ತು ದೆಹಲಿಯ ಶಿಕ್ಷಣ ಸುಧಾರಣೆಗೆ ನೀಡಿದ ಕೊಡುಗೆಗಳಿಗೆ ಹೆಸರುವಾಸಿಯಾದ ಅತಿಶಿ ಅವರನ್ನು AAP ಶಾಸಕರು ಸರ್ವಾನುಮತದಿಂದ ಒಂದು CM ಸ್ಥಾನಕ್ಕೆ ಅನುಮೋದಿಸಿದ್ದಾರೆ. ಅವರ ಪ್ರಮಾಣ ವಚನವು ಸೆಪ್ಟೆಂಬರ್ 21ಕ್ಕೆ ನಡೆಯಲಿದೆ ಅಂತ ನಿರೀಕ್ಷಿಸಲಾಗಿದೆ. ಅದ್ರ ಬಗ್ಗೆ ನೋಡಬೇಕು. ಮುಂಬರುವ ಯಾಕೆ ಇವ್ರನ್ನ CM ಮಾಡಿದ್ರು? ಚಿಕ್ಕ ವಯಸ್ಸಿಗೆ ಕೂಡ ಇವರು CM ಆಗಿ ಪಾತ್ರರಾಗ್ತಾರೆ, ಕರೆಕ್ಟ್ ಅಲ್ವಾ? ಸೊ ಮುಂಬರುವ ದೆಹಲಿ ಚುನಾವಣೆಗೆ ಮುನ್ನ ಸಾರ್ವಜನಿಕ ವಿಶ್ವಾಸವನ್ನು ಮರಳಿ ಪಡೆಯುವ ಕ್ರಮವಾಗಿ ಕೇಜ್ರಿವಾಲ್ ಅವರ ರಾಜೀನಾಮೆಯನ್ನು ಅಂದರೆ ಅವ್ರಿಗೆ ರಾಜೀನಾಮೆ ಇರಿಸಲಾಗಿತ್ತು, ಅಂದರೆ ಕೊಡ್ತಾರೆ. ಅವರ ನಿರ್ಗಮನವು ಅತಿಶಿಗೆ ಪಕ್ಷವನ್ನು ಚುನಾವಣೆ ಮುನ್ನಡೆಸಲು ಮಾರ್ಗವನ್ನು ತೆರೆಯುತ್ತಿದೆ. ಅಂದರೆ ಅವರ ಒಂದು ರಾಜೀನಾಮೆ ನಂತರ ಇಲ್ಲಿ ಒಂದು ಅತಿಶಿ ಅವರಿಗೆ ಒಂದು ಹೊಸ ಏನು ಹೇಳ್ತಾರೆ ಒಂದು ಹೊಸ ಜಾಗ ಅಥವಾ ಏನೋ ಒಂದು ಚೇಂಜಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆಯ ನಂತರ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕಿ ಮರ್ಲೇನಾ ದೆಹಲಿಯ ಮುಖ್ಯಮಂತ್ರಿಯಾಗಿದ್ದಾರೆ. ದೆಹಲಿ ಸರ್ಕಾರದ ಪ್ರಮುಖ ವ್ಯಕ್ತಿ ಕೂಡ ಇವರಾಗಿರ್ತಾರೆ. ಇವರು ಅನೇಕ ಸಚಿವ ಖಾತೆಗಳನ್ನು ಹೊಂದಿದ್ದರು. ಅವರ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಓಕೆನಾ? ಕೆಲವೊಂದು ಸಚಿವ ಸ್ಥಾನ ಆಗಿದ್ದಾಗ ಅನೇಕ ಪ್ರಮುಖ ಸುಧಾರಣೆ ಮಾಡೋದಕ್ಕೆ ಕೂಡ ಇವರು ಇಂಪಾರ್ಟೆಂಟ್ ಆಗಿದ್ದಾರೆ. ದೆಹಲಿಯ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಪರಿವರ್ತಿಸಲು ಅವರು ಮಾಡಿದ ಕೆಲಸಕ್ಕಾಗಿ ಅವರು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಇವರ ಮೇಯ್ನಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂದ ಒಂದು ಬದಲಾವಣೆ ಏನಿದೆ ಅದರಿಂದಲೇ ಇವರು ಗುರುತಾಗ್ತಾರೆ. ಇದು ರಾಷ್ಟ್ರೀಯ ಗಮನ ಮತ್ತು ಮೆಚ್ಚುಗೆಯನ್ನು ಗಳಿಸಿದೆ. AAP ನಾಯಕತ್ವದೊಳಗಿನ ಚರ್ಚೆಗಳ ಸರಣಿ ನಂತರ ಈ ಸ್ಥಾನಕ್ಕೆ ಅಂದರೆ CM ಸ್ಥಾನಕ್ಕೆ ಅತಿಶಿ ಅವರು ಆಯ್ಕೆಯಾಗ್ತಾರೆ. ಮುಂಬರುವ ಅಸೆಂಬ್ಲಿ ಚುನಾವಣೆ ಸಜ್ಜಾಗುತ್ತಿರುವಾಗೆ AAP ಮುಖ್ಯಮಂತ್ರಿಯಾಗಿ ಅವರ ನೇಮಕವು ಒಂದು ಕರೆಕ್ಟ್ ಅಂತ ಏನಿದೆ ಎಲ್ಲ MLAಗಳಾಗಿರ್ಬೋದು ಎಲ್ಲರೂ ಸೇರಿ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅತಿಶಿ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಅತಿಶಿ ಮರ್ಲೇನಾ ಅವರು ಆಮ್ ಆದ್ಮಿ ಪಕ್ಷದ ಪ್ರಮುಖ ವ್ಯಕ್ತಿ ಕೂಡ ಆಗಿರ್ತಾರೆ. ಇವಾಗ ದೆಹಲಿ CM ಕೂಡ ಆಗಿದ್ದಾರೆ. ಆರಂಭಿಕ ಜೀವನ ಹೇಗಿತ್ತು ಅವ್ರದ್ದು? ಅತಿಶಿ ಜೂನ್ 8, 1981 ರಾಜಕೀಯವಾಗಿ ಜಾಗೃತಿ ಕುಟುಂಬದಲ್ಲಿ ಜನಿಸುತ್ತಾರೆ. ಆಕೆಯ ಪೋಷಕರು ಮಾರ್ಕ್ಸ್ವಾದಿ ಕಾರ್ಯಕರ್ತರು. ಅವಳ ಮದುವೆ ಹೆಸರು ಮರ್ಲೇನಾ ಮಾರ್ಕ್ಸ್ ಅಂತ. ಇದು ಅವರ ಕುಟುಂಬದ ಸೈದ್ಧಾಂತಿಕ ಒಲವು ಪ್ರತಿಬಿಂಬಿಸುತ್ತದೆ. ದೆಹಲಿಯ ಸೆಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಪದವಿ ಪಡೆದ ಅವರು ಉನ್ನತ ಶಿಕ್ಷಣ ಕೂಡ ಪಡೆದಿದ್ದಾರೆ ಮತ್ತು ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ವಾಂಸರಕ್ಕಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ರಾಜಕೀಯ ವೃತ್ತಿಜೀವನ ನೋಡೋದಾದರೆ ಅವರು ಆಮ್ ಆದ್ಮಿ ಪಕ್ಷ ಶುರುವಾಗುತ್ತಲ್ಲ ಆವಾಗಲಿಂದನೇ ಉದಯದೊಂದಿಗೆ ಅವರು ಅಲ್ಲಿ ಬಂದು ಸೇರ್ಕೊತಾರೆ. ಸೊ ಅನೇಕ ಕೊಡುಗೆಗಳನ್ನ ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ಏನಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತ್ವರಿತವಾದ ಪ್ರಾಮುಖ್ಯತೆ ಕೂಡ ಅವರು ಪಡೀತಾರೆ. ಶಿಕ್ಷಣದಲ್ಲಿ ಸಾಧನೆಗಳು ನೋಡೋದಾದರೆ ಅತಿಶಿ ಏನಿದ್ದಾರೆ ಅವರ ಗಮನಾರ್ಹ. ಓಕೆನಾ? ಆಕೆಯ ತುಂಬ ಪ್ರಯತ್ನಗಳು ಮಾಡ್ತಾರೆ. ದೆಹಲಿಯ ಸರ್ಕಾರಿ ಶಾಲೆಗಳನ್ನು ಈಗ ಗುಣಮಟ್ಟದ ವಿಷಯದಲ್ಲಿ ಖಾಸಗಿ ಶಾಲೆಗಳಿಗೆ ಸ್ಪರ್ಧೆಯಾಗಿ ಸಂಸ್ಥೆಗಳಾಗಿ ಪರಿವರ್ತಿಸುತ್ತೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ನ ಏನಿದೆ ಅವರು ಖಾಸಗಿ ಶಾಲೆಗೆ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಅವರು ಬದಲಾವಣೆ ಮಾಡ್ತಾರೆ. ಹ್ಯಾಪಿನೆಸ್ ಪಠ್ಯಕ್ರಮ ತರ್ತಾರೆ. ಓಕೆನಾ? ಉದ್ಯಮಶೀಲತೆ ಮೈಂಡೆಡ್ಸ್ ಪಠ್ಯಕ್ರಮ ಪರಿಚಯಿಸಿದರು. ಇದು ವಿದ್ಯಾರ್ಥಿಗಳ ಸಮಗ್ರ ಶಿಕ್ಷಣ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಉತ್ತೇಜಿಸುವ ಗುರಿಯನ್ನು ಕೂಡ ಹೊಂದಿದೆ. ಹೀಗೆ ಅನೇಕ ಬದಲಾವಣೆಗಳು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಂದು ಇವತ್ತು ದೆಹಲಿಯ CM ಆಗಿದ್ದಾರೆ. ಇನ್ನೊಂದು ಇವರ ಮುಖ್ಯಮಂತ್ರಿಯಾಗಿ ಬರುವ ಪಾತ್ರ ಏನು? 2024ರಲ್ಲಿ ಏನಾಗುತ್ತೆ? ಈ ಕಾನೂನು ಸಲಹೆಗಳ ಮದುವೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೆ. ಏನಾಗಿದೆ ನೆಕ್ಸ್ಟ್ 2025ರ ಆರಂಭದಲ್ಲಿ ನಡೆಯಲಿರುವ ಮುಂಬರುವ ಚುನಾವಣೆಗಳ AAPಯನ್ನು ಮುನ್ನಡೆಸುವ ಒಂದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯನ್ನು ಆಕೆಗೆ ಕೊಡ್ತಾರೆ. ದೆಹಲಿಯ ಒಂದು ಪ್ರಮುಖ ಕ್ಷಣವಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಆಕೆಯ ನಾಯಕತ್ವವು AAP ಆಡಳಿತ ವಿಶಿಷ್ಟ ಲಕ್ಷಣಗಳಾಗಿರುವ ಆಡಳಿತ ಮತ್ತು ಕಲ್ಯಾಣ ಉಪಕ್ರಮಗಳನ್ನು ಮುಂದುವರಿಸುತ್ತಾ ಗಮನಹರಿಸಬೇಕು. ವಿಶೇಷವಾಗಿ ಶಿಕ್ಷಣ ಮತ್ತು ಸಾರ್ವಜನಿಕ ಸೇವೆಗಳೆಲ್ಲವನ್ನು ತೊಡಗಿಸಬೇಕು ಅನ್ನೋದು ಅವರ ಒಂದು ಧ್ಯೇಯ ಆಗಿದೆ. ಸೊ ಅತಿಶಿ ಏನಾಗಿದೆ ಇಲ್ಲಿ ಅವರ ಒಂದು ಜೀವನವನ್ನು ಸಾರ್ವಜನಿಕರ ಸೇವೆಗೆ ಸಮರ್ಪಣೆ ಮಾಡಿದ್ದೀನಿ. ಬಲವಾದ ನೈತಿಕ ತತ್ವಗಳಿಗೆ ಹೆಸರುವಾಸಿ ಕೂಡ ಆಗಿದ್ದಾರೆ ಅವರು.
ಹೀಗೆ ಅನೇಕ ಒಂದು ಮೇಯ್ನಾಗಿ ಒಂದು ಅವರು ಶಿಕ್ಷಣ ಹಿನ್ನೆಲೆ, ಸಾಮಾಜಿಕ ಬದ್ಧತೆ, ಈ ಥರ ಒಂದು ಅವರು ಹೆಸರು ಕಾಪಾಡಿಕೊಂಡು ಇವತ್ತು ದೆಹಲಿಯ ಸಿ ಎಮ್ ಆಗಿದ್ದಾರೆ. ಮತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ದೆಹಲಿಯ ಸಿ ಎಮ್ ಆಗಿ ಕೂಡ ಅವರು ಅರ್ಹರಾಗಿರ್ತಾರೆ ಆ ಒಂದು ಪೋಸ್ಟ್ಗೆ. ಅತಿಶಿ ಅಧಿಕಾರಕ್ಕೆ ಇರುವುದು ಪಕ್ಷದ ನಾಯಕತ್ವಕ್ಕೆ ಹೊಸ ಶಕ್ತಿ ಮತ್ತು ವಿಶ್ವಾಸಾರ್ಹತೆ ತುಂಬಲು AAP ಕಾರ್ಯತಂತ್ರದ ಕ್ರಮವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ವಿರೋಧ ಪಕ್ಷಗಳಿಂದ ಟೀಕೆಗಳನ್ನು ಎದುರಿಸುತ್ತದೆ. ಇದೆಲ್ಲ ಆಗಿ ಯಾವಾಗ ಅವರು ಜೈಲಿಗೆ ಹೋಗಿ ಬರ್ತಾರೆ, ಅಲ್ಲಿಗೆ ಒಂದು ಕರೆಕ್ಟ್ ಕ್ಯಾಂಡಿಡೇಟ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಅತೀಶಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಒಂದು ವೃತ್ತಿ ಜೀವನ ಏನಿದೆ, ಅವರು ಇಂಪಾರ್ಟೆಂಟ್ ಕೊಡ್ತಾ ಇರೋದು ಶಿಕ್ಷಣಕ್ಕೆ. ಓಕೆನಾ? ಸೊ ಯಾವತ್ತು ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ, ಹಾಗೆ ಒಂದು ಏನಿದೆ, ಒಂದು ಎನ್ವಿರಾನ್ಮೆಂಟ್ ಕೂಡ ಚೇಂಜ್ ಆಗುತ್ತೆ. ಸೊ ಯಾವುದೇ ಎಲ್ಲ ಒಂದು ಕ್ಷೇತ್ರದಲ್ಲೂ ಬದಲಾವಣೆ ತರೋದು ಅವರ ಒಂದು ಧ್ಯೇಯ ಆಗಿದೆ. ಸೊ ಇದು ಹೊಸದಾಗಿ ಸಿ ಎಮ್ ಆಗ್ತಿರೋ ಒಬ್ಬ ಅಂದರೆ ಅರವಿಂದ್ ಕೇಜ್ರಿವಾಲ್ ನಂತರ 43 ವಯಸ್ಸಿನಲ್ಲೇ ದೆಹಲಿ ಅತ್ಯಂತ ಕಿರಿಯ ಸಿ ಎಮ್ ಎಂಬ ಹೆಗ್ಗಳಿಕೆ ಪಾತ್ರರಾಗ್ತಿರೋ ಅತಿಶಿ ಮರ್ಲೇನಾ ಅವರ ಒಂದು ಚಿಕ್ಕ ಸ್ಟೋರಿ. ಸೊ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.